ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಓಪನ್ ಫ್ರಂಟ್ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟಿಂಗ್ ಅನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ ಇದು, ಬೋಟ್ ನೆಕ್ ಅಲ್ಲ. ಇದಕ್ಕೆ ಬ್ಯಾಕ್ ಓಪನ್ ಬರುತ್ತೆ, ಫ್ರಂಟ್ ಅಲ್ಲಿ ಪ್ರಿನ್ಸಸ್ ಕಟ್ ಬರುತ್ತೆ. ಈ ಬ್ಲೌಸ್ ಅನ್ನ ನಾವು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದು ಬಂದು ಅಳತೆ ಬ್ಲೌಸ್, ಇದು ಬಂದು ಲೈನಿಂಗ್ ಅನ್ನು ನಾನು 1 ಮೀಟರ್ ಕ್ಲಾತ್ ತಗೊಂಡಿದ್ದೀನಿ. ಮೊದಲಿಗೆ ನಾವಿಲ್ಲಿ ಸ್ಲೀವ್ಸ್ ಅನ್ನು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ 4 ಲೇಯರ್ ಅಲ್ಲಿ ಕ್ಲಾತ್ ಅನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಈ ತರ ಫೋಲ್ಡ್ ಮಾಡ್ಕೊಂಡು ಈ ಫೋಲ್ಡಿಂಗ್ ಪಾರ್ಟ್ ನಮ್ಮ ಕಡೆ ಹಾಕೊಳ್ಬೇಕು. ಆಪೋಸಿಟ್ ಅಲ್ಲಿ ಓಪನ್ ಹಾಕೊಳ್ಬೇಕು. ಹಾಗೇನೆ ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಸ್ಟ್ರೈಟ್ ಆಗಿರೋ ತರ ಒಂದು ಲೈನ್ ಹಾಕೊಳ್ಳಿ. ಇಲ್ಲಿಂದ 1/2 ಇಂಚ್ ಮಾರ್ಜಿನ್ ತಗೊಂಡು ಒಂದು ಲೈನ್ ಹಾಕೊಳ್ಬೇಕು. ಈಗ ಅಳತೆ ಬ್ಲೌಸ್ ಅನ್ನು ತಗೊಂಡು ಸ್ಲೀವ್ ಲೆಂತ್, ಸ್ಲೀವ್ ಲೂಸು, ಆರ್ಮ್ ಲೂಸ್ ಅನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಮೊದಲಿಗೆ ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಮಾರ್ಜಿನ್ ಅನ್ನು ಬಿಟ್ಟು ಸ್ಲೀವ್ಸ್ ಅನ್ನು ಈ ತರ ಇಟ್ಕೊಳ್ಳಿ. ಈ ತರ ಇಟ್ಕೊಂಡು ಎಷ್ಟು ಲೆಂತ್ ಇದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 1/2 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೇನೆ ಸ್ಲೀವ್ಸ್ನ ಇದೇ ತರ ಇಟ್ಕೊಂಡು ಸ್ಲೀವ್ ಲೂಸು ಮಾರ್ಕ್ ಮಾಡ್ಕೊಳ್ಳಿ. ಹಾಗೇನೆ ಆರ್ಮೋಲ್ ಲೂಸು, ಆರ್ಮೋಲ್ ಡೌನಿಂಗು ಸಹ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಡೌನಿಂಗ್ ಇಲ್ಲಿಗಿದೆ ಅಂದರೆ ಇಲ್ಲಿಂದ 1/2 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ ಶೇಪ್ ಈ ಕಡೆ ಯಾವ ಥರ ಇದೆ ಅದೇ ಥರನೇ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಮಾರ್ಜಿನ್ಗೆ 2 ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಸ್ಲೀವ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಳಿ. ಆರ್ಮಲ್ ಡೌನಿಂಗ್ ಎಲ್ಲಿಗಿದೆ ಅಲ್ಲಿಗೊಂದು ಲೈನನ್ನು ಹಾಕ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಆರ್ಮಲ್ ಲೂಸ್ ಇದಕ್ಕೆ ಅಟ್ಯಾಚ್ ಆಗೋ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಸಹ ನಾವು ಮಾರ್ಜಿನ್ಗೆ 2 ಇಂಚ್ ತೊಗೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು. ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ, ಪೀಸನ್ನು ಜಾಯಿಂಟ್ ಮಾಡ್ಕೊಳ್ತೀನಿ. ಈಗ ನಾವು ಸ್ಲೀವ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಸ್ಲೀವ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ಕರ್ವ್ ಸ್ಕೇಲನ್ನು ತಗೊಂಡು ಸ್ಲೀವ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಈ ರೌಂಡ್ ಶೇಪ್ ಬಂದಿರೋದು ಈ ಕಡೆಗೆ ಇಟ್ಕೊಂಡು ಈ ಲೈನ್ಸ್ ಎಲ್ಲ ಜಾಯಿಂಟ್ ಆಗೋ ಥರ ಇಟ್ಕೊಂಡು ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇದೇ ಸ್ಕೇಲನ್ನು ಈ ಕಡೆಗೆ ತಿರುಗಿಸ್ಕೊಂಡು ಈ ಮಾರ್ಕಿಂಗ್ಸ್ ಜಾಯಿಂಟ್ ಆಗೋ ಥರ ಇಟ್ಕೊಂಡು ಒಂದು ಶೇಪ್ ಡ್ರಾ ಮಾಡ್ಕೊಳ್ಳಿ. ಇದು ಬ್ಯಾಕ್ ಶೇಪು. ಈಗ ಫ್ರಂಟ್ ಶೇಪ್ಗೆ ಈ ಮಿಡ್ಲಲ್ಲಿ 1/2 ಇಂಚಷ್ಟು ಒಳಗಡೆ ತೊಗೊಂಡು ಮಾರ್ಕ್ ಮಾಡಿಕೊಂಡು ಇದೇ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ ಕಡೆಗೆ ಸ್ಕೇಲನ್ನು ತಿರುಗಿಸ್ಕೊಂಡು ಈ ಥರ ಇಟ್ಕೊಂಡು ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾವು ಸ್ಲೀವ್ ಶೇಪನ್ನು ಮಾರ್ಕ್ ಮಾಡ್ಕೊಂಡು ಆಯಿತು. ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ನಾಚ್ ಹಾಕ್ಕೊಂಡು ಆರ್ಮೋಲ್ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಂಡು ಈಗ 2 ಲೇಯರಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ. ಸ್ಲೀವ್ಸ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಾಯಿತು. ಈಗ ಬಾಡಿ ಪಾರ್ಟ್ಸ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ 2 ಲೇಯರಲ್ಲಿ ಕ್ಲಾತನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವು ಬ್ಯಾಕ್ ಓಪನ್ ಕೊಡ್ತಾ ಇರೋದ್ರಿಂದ ಓಪನ್ ಪಾರ್ಟು ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು. ಫ್ರಂಟಲ್ಲಿ ಓಪನ್ ಕೊಡ್ತೀರಿ ಅಂದರೆ ಬ್ಯಾಕ್ ಪಾರ್ಟ್ಗೆ ನೀವು ಕ್ಲೋಸ್ ಪಾರ್ಟ್ ನಿಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು. ಓಪನ್ ಕೊಡ್ತೀರಾ ಅಂದರೆ ಈ ಥರ ಓಪನ್ ಪಾರ್ಟನ್ನು ಹಾಕ್ಕೊಳ್ಬೋದು, ಇಲ್ಲ ಕ್ಲೋಸ್ ಪಾರ್ಟು ಹಾಕ್ಕೊಳ್ಬೋದು. ಓಪನ್ ಪಾರ್ಟೇ ಹಾಕ್ಕೊಳ್ಳಿ, ಈಸಿ ಇರುತ್ತೆ. ಈ ಥರ ಹಾಕ್ಕೊಂಡಾದ್ಮೇಲೆ ಈ ಕಡೆ ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತ ನೋಡಿಕೊಂಡು ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಂಡು ಇಲ್ಲಿಂದ ಮಾರ್ಜಿನ್ಗೆ 1/2 ಇಂಚ್ ತೊಗೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಮೊದಲಿಗೆ ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸ್ ತಗೊಂಡು ಬ್ಯಾಕ್ ಪಾರ್ಟಲ್ಲಿ ಬ್ಲೌಸ್ ಲೆಂತ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಶೋಲ್ಡರ್ ಜಾಯಿಂಟಿಂದ ಈ ಥರ ಸ್ಟ್ರೈಟಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಮಾರ್ಜಿನನ್ನು ಬಿಟ್ಟು ಎಷ್ಟು ಲೆಂತ್ ಇದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ 1/2 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೊಂಡಾಯಿತು. ಈಗ ನಾವು ಈ ಕಡೆ ಎಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಜಿನ್ಗೆ 1/4 ಇಂಚ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ, ಬ್ಯಾಕ್ ಓಪನ್ ಆಗಿರೋದ್ರಿಂದ 1/4 ಇಂಚು ಮಾರ್ಜಿನ್ ತೊಗೊಂಡ್ರೆ ಸರಿ ಹೋಗುತ್ತೆ. 1/4 ಇಂಚ್ ಮಾತ್ರ ಮಾರ್ಜಿನ್ಗೆ ತೊಗೊಂಡು ಒಂದು ಲೈನನ್ನು ಹಾಕ್ಕೊಳ್ಬೇಕು. ಈಗ ನಾವು ಸೊಂಟದ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಅಳತೆ ಬ್ಲೌಸ್ ತಗೊಂಡು ಈ ಥರ 4 ಲೇಯರಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಸೊಂಟದ ಕಡೆ ಉಕ್ಸನ್ನು ಹಾಕ್ಕೊಂಡು ಈ ಥರ 4 ಲೇಯರಲ್ಲಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಮಾರ್ಜಿನನ್ನು ಬಿಟ್ಟು ಇಲ್ಲಿಂದ
ಸೊಂಟದ ಲೂಸು ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಅಲ್ಲಿಂದ ಬ್ಯಾಕ್ ಡಾಟ್ಗೆ 1 ಇಂಚ್ ತೊಗೊಳ್ಬೇಕು. ಮಾರ್ಜಿನ್ಗೆ 2 ಇಲ್ಲ 1.5 ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆಯೇ ಅಳತೆ ಬ್ಲೌಸ್ನ ಇದೇ ಥರ ಇಟ್ಕೊಂಡು ಬ್ಯಾಕ್ ನೆಕ್ ಲೆಂತು ಮಾರ್ಕ್ ಮಾಡ್ಕೊಳ್ಬೇಕು. ಈ ಬೆನ್ನಿನ ಭಾಗ ಏನಿದೆ ಇದನ್ನು ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಜಿನನ್ನು ಬಿಟ್ಟು ಈ ಲೆಂತ್ ಎಷ್ಟಿರುತ್ತೆ ಅಲ್ಲಿಂದ 1/4 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 1/3 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಸ್ಟಮರು ಸ್ವಲ್ಪ ಡೀಪ್ ಕಡಿಮೆ ಮಾಡೋಕ್ಕೆ ಹೇಳಿದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟೇ ಇರಲಿ ಅಂದರೆ ಇದೆಷ್ಟಿರುತ್ತೋ ಅದಕ್ಕೆ 1/4 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಅಳತೆ ಬ್ಲೌಸಲ್ಲಿ ಚೆಸ್ಟ್ ಲೂಸನ್ನು ನೋಡ್ಕೊಳ್ಳೋಣ. ಅಳತೆ ಬ್ಲೌಸು ಸಹ ಬ್ಯಾಕ್ ಓಪನ್ನೇ ಇದೆ. ಇಲ್ಲಿ ನಾವು ಫ್ರಂಟಲ್ಲಿ ಚೆಸ್ಟ್ ಲೂಸನ್ನು ನೋಡ್ಕೊಳ್ಳೋಣ. ಈ ಕಡೆ ಕಂಕ್ಲಿನ ಸ್ಟಿಚ್ಚಿಂದ ಈ ಕಡೆ ಕಂಕ್ಲಿನ ಸ್ಟಿಚ್ವರೆಗೂ ನೋಡ್ಕೊಳ್ಬೇಕು. 20 ಇಂಚ್ ಬರ್ತಾ ಇದೆ. 20 + 20 40 ಎದೆ ಸುತ್ತಳತೆಯ ಬ್ಲೌಸ್ ಇದು. ಇಲ್ಲಿ ನಾವು ಚೆಸ್ಟ್ ಲೂಸಲ್ಲಿ 4ನೇ ಭಾಗನ ತೊಗೊಳ್ಬೇಕು. ಫ್ರಂಟಲ್ಲಿ ನಮಗೆ 20 ಇಂಚ್ ಬಂತಲ್ವ, ಅದರಲ್ಲಿ ಫ್ರಂಟಲ್ಲಿ ನಮಗೆ 20 ಇಂಚ್ ಬಂತಲ್ವ, ಅದರಲ್ಲಿ ಅರ್ಧನ ತೊಗೊಂಡ್ರೆ ನಮಗೆ 4ನೇ ಭಾಗ ಸಿಗುತ್ತೆ. 20 ಇಂಚಲ್ಲಿ ಅರ್ಧ ನಮಗೆ 10 ಇಂಚ್ ಬರುತ್ತೆ. 10 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೆ 2 ಇಲ್ಲ 1.5 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಇಲ್ಲಿ ನಾನು ಚೆಸ್ಟ್ ಲೂಸು ಸಹ ಕಡಿಮೆ ಮಾಡ್ತಾ ಇದ್ದೀನಿ. ಇವ್ರಿಗೆ ಬ್ಲೌಸ್ ಅನ್ನೋದು ಸ್ವಲ್ಪ ಲೂಸ್ ಇದೆಯಂತೆ, ಅದಕ್ಕೋಸ್ಕರ ಅರ್ಧ ಇಂಚಷ್ಟು ನಾನು ಕಡಿಮೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಮಾರ್ಜಿನ್ಗೆ 2 ಇಂಚ್ ತೊಗೊಂಡಿದ್ದೀನಿ. ಈಗ ಇಲ್ಲಿಂದ ಸೊಂಟದ ಲೂಸ್ಗೆ ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು. ಚೆಸ್ಟ್ ಲೂಸು ಮಾರ್ಕ್ ಮಾಡ್ಕೊಂಡಾಯಿತು. ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯಿತು. ನೆಕ್ ಲೆಂತ್ ಹತ್ರನೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು. ಈಗ ನೆಕ್ ಲೆಂತ್ ಎಷ್ಟಿದೆ ನೋಡೋಣ. ನೆಕ್ ಲೆಂತು 10.25 ಇಂಚ್ ಇದೆ. 10.25 ಇಂಚು ಅಂದರೆ ಇದು ಡೀಪ್ ನೆಕ್ಕೆ. ಇಲ್ಲಿ ನಾವು ಈ ಅಳತೆಗೆ ಶೋಲ್ಡರ್ ಬಿಡ್ತು 5.5 ಇಂಚ್ ಇಟ್ಕೊಂಡ್ರೆ ಸರಿ ಹೋಗುತ್ತೆ. 5.5 ಇಂಚಲ್ಲಿ ನೆಕ್ ವಿಡ್ತ್ಗೆ ನಾನು 2.25 ಇಂಚ್ ತಗೊಳ್ತಾ ಇದ್ದೀನಿ. ಇಲ್ಲಿ ನೀವು ಈ ಡೀಪ್ಗೆ 2 ಇಂಚ್ ತಗೊಂಡ್ರೆ ಸರಿ ಹೋಗುತ್ತೆ. ನಾನು ವಿ ನೆಕ್ ಅನ್ನು ಇಡ್ತಾ ಇರೋದ್ರಿಂದ 2.25 ಇಂಚ್ ತಗೊಂಡಿದ್ದೀನಿ. ವಿ ನೆಕ್ ಸ್ವಲ್ಪ ನಮಗೆ ಕ್ಲೋಸ್ ಬರೋದ್ರಿಂದ ಡೀಪ್ ಅಂತ ಏನು ಅನಿಸೋದಿಲ್ಲ. ಇನ್ನು ಶೋಲ್ಡರ್ ಬಿಡ್ತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಅದಕ್ಕೆ 3/4 ಇಂಚ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ನನಗಿಲ್ಲಿ 5.5 ಇಂಚೇ ಬಂದಿದೆ. ನಿಮ್ಗೆ ಎಷ್ಟು ಬಂದಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವೇನಾದರೂ ನೆಕ್ ಬಿಡ್ತು 2 ಇಂಚ್ ಮಾತ್ರ ಇಟ್ಟಿದ್ದೀರಿ ಅಂದರೆ ಶೋಲ್ಡರ್ ಬಿಡ್ತು ಸ್ವಲ್ಪ ಕಡಿಮೆ ಬರುತ್ತೆ. ನೀವು 5.5 ಇಂಚು ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ಬಿಡ್ತು ಕಡಿಮೆ ಆದರೂ ಪ್ರಾಬ್ಲಮ್ ಇಲ್ಲ. ಕೆಳಗಡೆ ಬಂದಾಗ ನೀವು 5.5 ಇಂಚು ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಬೇಕು. ಈಗ ಇಲ್ಲಿ ನಾವು ಆರ್ಮೋಲ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೆಂತು ನಾನಿಲ್ಲಿ ಒಂದು 5.75 ಇಂಚ್ ತಗೊಳ್ತೀನಿ. ಇದು ಫೈನಲ್ ಅಲ್ಲ, ಲಾಸ್ಟಲ್ಲಿ ಒಂದ್ಸಲ ನಾವು ಚೆಕ್ ಮಾಡ್ಕೊಳ್ಬೇಕು. ನೀವಿಲ್ಲಿ ಯಾವುದೇ ಮೆಜರ್ಮೆಂಟ್ ತಗೊಳ್ಬೇಕಾದ್ರೆ ಈ ಮಾರ್ಜಿನನ್ನು ಬಿಟ್ಟು ತಗೊಳ್ಬೇಕು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲೇನು ನಾವು ಎಕ್ಸ್ಟ್ರಾ ತಗೊಂಡಿದ್ದೀವೋ ಇದನ್ನು ಬಿಟ್ಟೇ ನಾವು ತಗೊಳ್ಬೇಕು. ಈ ಥರ ಎಲ್ ಶೇಪ್ ಡ್ರಾ ಮಾಡಿಕೊಂಡು ಈಗ ಈ ಕಾರ್ನರಲ್ಲಿ ನಾವು ಈ ಅಳತೆಗೆ 1/4 ಇಂಚು ತಗೊಳ್ಳೋಣ. 1/4 ಇಂಚು ಸರಿ ಹೋಗುತ್ತೆ. 40 ಇಂಚ್ಗಿಂತ ಕಡಿಮೆ ಎದೆ ಸುತ್ತಳತೆ ಇದೆ, ಅದಕ್ಕೋಸ್ಕರ 1/4 ಇಂಚು ಸರಿ ಹೋಗುತ್ತೆ. 40 ಇಂಚ್ಗಿಂತ ಜಾಸ್ತಿ ಎದೆ ಸುತ್ತಳತೆ ಇದ್ದರೆ 1.5 ಇಂಚು ತಗೊಳ್ಳಿ. ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಂಡಾಯಿತು. ಈಗ ಆರ್ಮೋಲ್ ಲೂಸ್ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ಶೋಲ್ಡರ್ ಮಾರ್ಜಿನನ್ನು ಬಿಟ್ಟು ಈ ಶೇಪ್ ಯಾವ ಥರ ಇದೆ ಅದೇ ಥರ ಟೇಪನ್ನು ಈ ಥರ ತಿರುಗಿಸ್ಕೊಂಡು ಚೆಕ್ ಮಾಡ್ಕೊಳ್ಬೇಕು. 8.5 ಇಂಚು ಇದರಲ್ಲಿ ಆರ್ಮೋಲ್ ಲೂಸ್ ಬರ್ತಾ ಇದೆ. ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡೋಣ. ಅಳತೆ ಬ್ಲೌಸಲ್ಲೂ ಅಷ್ಟೇ ಆರ್ಮೋಲ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರನೇ ಈ ಟೇಪನ್ನು ಇಟ್ಕೊಂಡು ಚೆಕ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲೂ ಸಹ 8.5 ಇಂಚು ಕರೆಕ್ಟಾಗಿ ಬರ್ತಾ ಇದೆ. ಅಂದರೆ ಈ ಲೆಂತು ಕರೆಕ್ಟಾಗಿ ಸರಿ ಹೋಯ್ತು. ಎಲ್ರಿಗೂ ಇದೇ ಥರ ಸರಿ ಹೋಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ನಿಮ್ಗೇನಾದರೂ ಹೆಚ್ಚು ಕಡಿಮೆ ಬಂದರೆ ಮೇಲೆ ಕೆಳಗಡೆ ಅಡ್ಜಸ್ಟ್ ಮಾಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಂಡಾಯಿತು. ಈಗ ಈ ನೆಕ್ ವಿಡ್ತ್ ಏನಿದೆ ಇದಕ್ಕೆ ನಾವು 1 ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಡೀಪ್ ಹಾಕ್ಕೊಳ್ತಾರೆ ಅಂದರೆ 1 ಇಂಚ್ ತಗೊಳ್ಳಿ. ಡೀಪ್ ಬೇಡ ಅಂದರೆ ಅರ್ಧ ಇಲ್ಲ 3/4 ಇಂಚು ಎಕ್ಸ್ಟ್ರಾ ತಗೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಂಡು ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನು ನೀವು ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ನಾನು ವಿ ನೆಕ್ ಶೇಪನ್ನು ಇಡ್ತಾ ಇದ್ದೀನಿ. ವಿ ನೆಕ್ ಶೇಪ್ ನಮಗೆ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಇಲ್ಲಿಂದ ನಾವು ಒಂದು 4 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಕರು ತಗೊಂಡು ಈ ರೀತಿ ಇದಕ್ಕೆ ಅಟ್ಯಾಚ್ ಆಗೋ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಆಗಲೇ ನಮಗೆ ಸ್ಟಿಚ್ ಆದಮೇಲೆ ವಿ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ.
ಇಲ್ಲಿಂದ ಡೈರೆಕ್ಟಾಗಿ ನೀವು ವಿ ಶೇಪ್ ತೊಗೊಂಡಿದ್ದೀರಿ ಅಂದರೆ ಈ ಪ್ಲೇಸ್ ಅನ್ನೋದು ನಿಮಗೆ ತುಂಬಾ ಕ್ಲೋಸ್ ಬಂದುಬಿಡುತ್ತೆ. ಇದೇ ಮೆಥಡಲ್ಲೇ ನೀವು ವಿ ಶೇಪನ್ನು ಡ್ರಾ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಡಾಟ್ಗೆ ಸೊಂಟದ ಲೂಸಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಡಾಟ್ ಲೆಂತು 4 ಇಂಚ್ ತಗೊಳ್ಳಿ, ಸರಿ ಹೋಗುತ್ತೆ. ಡಾಟ್ ವಿಡ್ತು ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚ್ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಈ ಡಾಟ್ ಹತ್ರದಿಂದ ಸೈಡ್ಗೆ ಅರ್ಧ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಇದಿಷ್ಟು ಮಾರ್ಕ್ ಮಾಡಿಕೊಂಡು ನೆಕ್ ಹತ್ರ 1/4 ಇಂಚು ಡೌನ್ ಮಾಡ್ಕೊಳ್ಬೇಕು. ಕಂಪಲ್ಸರಿ ಡೀಪ್ ನೆಕ್ ಬ್ಲೌಸ್ ಆಗಲಿ ಅಥವಾ ನಾರ್ಮಲ್ ನೆಕ್ ಬ್ಲೌಸ್ ಆಗಲಿ ನೆಕ್ ಹತ್ರ 1/4 ಇಂಚು ಡೌನ್ ಮಾಡ್ಕೊಳ್ಳೋದನ್ನು ಮರಿಬಾರ್ದು. ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ನೆಕ್ ಪಾರ್ಟನ್ನು ನಾನು ಈಗ ಕಟ್ ಮಾಡ್ಕೊಳ್ತಾ ಇಲ್ಲ, ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ತೀನಿ. ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದ್ರಿಂದ ನೀವು ಕಟ್ ಮಾಡ್ಕೊಳ್ಬೇಕು ಅಂದರೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ಆದಮೇಲೆ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ಬ್ಯಾಕ್ ಡಾಟ್ ಹತ್ರ ನಾಚ್ ಹಾಕ್ಕೊಳ್ಳಿ, ಚೆಸ್ಟ್ ಲೂಸ್ ಹತ್ರ ನಾಚ್ ಹಾಕ್ಕೊಳ್ಳಿ, ಹಾಗೆಯೇ ನೆಕ್ ವಿಡ್ತ್ ಹತ್ರನೂ ನಾಚ್ ಹಾಕ್ಕೊಳ್ಳಿ. ಬ್ಯಾಕ್ ಪಾರ್ಟ್ಗೂ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಾಯಿತು. ಈಗ ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ನೋಡಿ, ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು. ಫ್ರಂಟು ನಾವು ಕ್ಲೋಸ್ ಕೊಡ್ತಾ ಇರೋದ್ರಿಂದ ಕ್ಲೋಸ್ ಪಾರ್ಟೇ ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು. ಬ್ಯಾಕ್ ಪಾರ್ಟಲ್ಲಿ ನೀವು ಕ್ಲೋಸ್ ಪಾರ್ಟ್ ಹಾಕ್ಕೊಂಡ್ರು ನಡೆಯುತ್ತೆ, ಓಪನ್ ಪಾರ್ಟ್ ಹಾಕ್ಕೊಂಡ್ರು ನಡೆಯುತ್ತೆ. ಆದರೆ ಫ್ರಂಟ್ ಪಾರ್ಟ್ ಕ್ಲೋಸ್ ಕೊಡೋವಾಗ ನಾವು ಕಂಪಲ್ಸರಿ ಫ್ರಂಟ್ ಪಾರ್ಟ್ಗೆ ಕ್ಲೋಸ್ ಪಾರ್ಟೇ ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಶೋಲ್ಡರ್ ಕಡೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಈ ಥರ ಲೈನ್ ಹಾಕ್ಕೊಂಡು ಬ್ಯಾಕ್ ಪಾರ್ಟನ್ನು ತಗೊಂಡು ಇಲ್ಲೇನು ಬ್ಯಾಕ್ ಪಾರ್ಟಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಜಿನ್ಗೆ ಬಿಟ್ಟಿದ್ದೀವೋ ಇದನ್ನು ಈ ಕಡೆಗೆ ಇಟ್ಕೊಳ್ಬೇಕು. ಇದನ್ನು ಸೇರಿಸಿ ನಾವು ಫ್ರಂಟಲ್ಲಿ ತಗೊಳ್ಬಾರ್ದು. ಇದನ್ನು ಸೇರಿಸಿ ನೀವೇನಾದರೂ ತೊಗೊಂಡಿದ್ದೀರಿ ಅಂದರೆ ಫ್ರಂಟಲ್ಲಿ ನಿಮಗೆ ನೆಕ್ ಹತ್ರ ಲೂಸ್ ಬಂದುಬಿಡುತ್ತೆ. ಇದನ್ನು ಬಿಟ್ಟೆ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಇದನ್ನು ಸೇರಿಸಿ ತಗೊಳ್ತಾ ಇದ್ದೀನಿ. ಯಾಕೆ ಇದನ್ನು ಸೇರಿಸಿ ತಗೊಳ್ತಾ ಇದ್ದೀನಿ ಅಂದರೆ ಈ ಕಸ್ಟಮರು ಫ್ರಂಟಲ್ಲಿ ಸ್ವಲ್ಪ ಬ್ರಾಡ್ ಇರಲಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಒಂದು 1/4 ಇಂಚಸ್ ನಾನು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ನೀವು ತಗೊಳ್ಳೋಕೆ ಹೋಗಬೇಡಿ. ತಗೊಂಡಿದ್ದೀರಿ ಅಂದರೆ ನಿಮಗೆ ಫ್ರಂಟ್ ಸ್ವಲ್ಪ ಬ್ರಾಡ್ ಆಗಿಬಿಡುತ್ತೆ. ನಿಮ್ಮ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ತೊಗೊಂಡಿದ್ದೀರೋ ಅಷ್ಟೇ ತೊಗೊಳ್ಳಿ. ಇಲ್ಲಿ ಬ್ಯಾಕ್ ಪಾರ್ಟ್ ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಜಿನ್ಗೆ 1/4 ಇಂಚ್ ಬಿಟ್ಟಿರೋದ್ರಿಂದ ಈ 1/4 ಇಂಚ್ ಮಾತ್ರನೇ ನಾನು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಅಂದರೆ ಇದನ್ನು ಸೇರಿಸಿ ನಾನು ಫ್ರಂಟಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟನ್ನು ಶೋಲ್ಡರ್ ಲೈನ್ ಹತ್ರ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು. ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ವಿಡ್ತ್ ಎಲ್ಲಿಗಿರುತ್ತೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ. ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಮೊದಲಿಗೆ ನಾವು ಫ್ರಂಟ್ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಆರ್ಮಲ್ ಶೇಪ್ಗೆ ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ನಾವು ಎಲ್ ಶೇಪ್ ಡ್ರಾ ಮಾಡ್ಕೊಂಡಿದ್ದೀವೋ ಆರ್ಮಲ್ ಹತ್ರ ಅದೇ ಥರ ಮಾರ್ಕ್ ಮಾಡಿಕೊಂಡು ಡ್ರಾ ಮಾಡ್ಕೊಳ್ಳೋಣ. ಪರ್ಫೆಕ್ಟಾಗಿ ಫ್ರಂಟ್ ಶೇಪ್ ಬರುತ್ತೆ. ಬಿಗಿನರ್ಸ್ ಆದರೆ ಇದೇ ಮೆಥಡಲ್ಲೇ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಬ್ಯಾಕ್ ಶೇಪಿಂದ ಅರ್ಧ ಇಂಚಷ್ಟು ಒಳಗಡೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ ಕಾರ್ನರಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಲೈನ್ಗೆ ಅಟ್ಯಾಚ್ ಆಗೋ ಥರ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಈ ಲೈನ್ಗೆ ಅಟ್ಯಾಚ್ ಆಗೋ ಥರ ಒಂದು ಶೇಪನ್ನು ಕೊಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟ್ ಶೇಪ್ ನಿಮಗೆ ಕರೆಕ್ಟಾಗಿ ಬರುತ್ತೆ. ಫ್ರಂಟ್ ಆರ್ಮಲ್ ಶೇಪ್ ಮಾರ್ಕ್ ಮಾಡ್ಕೊಂಡಾಯಿತು. ಈಗ ನಾವು ಫ್ರಂಟ್ ನೆಕ್ ಲೆಂತು ಹಾಗೆಯೇ ಫ್ರಂಟ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಲೆಂತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ ಜಾಯಿಂಟ್ ಇದ್ದ ಟೇಪ್ನ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ನೋಡ್ಕೊಳ್ಬೇಕು ಎಷ್ಟಿದೆ ನೆಕ್ ಲೆಂತು ಅಂತ. ಇಲ್ಲಿಗೆ ಕರೆಕ್ಟಾಗಿ ನೋಡ್ಕೊಳ್ಬೇಕು. 7.25 ಇಂಚಿದೆ ಇವ್ರಿಗೆ. ಈಗ ಫ್ರಂಟಲ್ಲಿ ನಾವು ಪ್ರಿನ್ಸಸ್ ಕಟ್ ಕೊಡ್ತಾ ಇದ್ದೀವಿ. ಅಳತೆ ಬ್ಲೌಸು ಸಹ ಪ್ರಿನ್ಸಸ್ ಕಟ್ಟೆ ಆಗಿರೋದ್ರಿಂದ ಇಲ್ಲಿ ನಾವು ಬಸ್ಟ್ ಲೆಂತು ಹಾಗೆಯೇ ಫ್ರಂಟ್ ಲೆಂತು ನೋಡ್ಕೊಳ್ಳೋಣ. ಬಸ್ಟ್ ಲೆಂತ್ ಅನ್ನೋದು ನೋಡಿ ಇಲ್ಲಿಗಿದೆ, ಇಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಬೇಕು. 9.25 ಇಂಚ್ ಬರ್ತಾ ಇದೆ. ಹಾಗೆಯೇ ಫ್ರಂಟ್ ಲೆಂತು ನೋಡ್ಕೊಳ್ಬೇಕು. ಫ್ರಂಟ್ ಲೆಂತ್ ಬಂದು 14.25 ಇಂಚ್ ಬರ್ತಾ ಇದೆ. ಈಗ ನಾವು ಮೊದಲಿಗೆ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಲೆಂತ್ ನಮ್ಗೆ ಎಷ್ಟು ಬಂತು ಅದಕ್ಕೆ ನಾವು 1/4 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ ಲೆಂತನ್ನು ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಷ್ಟು ಬಿಡ್ತಿರುತ್ತೋ ನೋಡಿಕೊಂಡು ಅದಕ್ಕೆ ನಾವು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಫ್ರಂಟಲ್ಲಿ ನಾನು ಲೀಪ್ ನೆಕ್ ಶೇಪನ್ನು ಇಡ್ತಾ ಇದ್ದೀನಿ.
ಈ ಪ್ಲೇಸಲ್ಲಿ ಒಂದು 1/4 ಇಂಚಷ್ಟು ಈ ಕಡೆಗೆ ಬಂದು ಇಲ್ಲಿಂದ ಈ ರೀತಿ ಶೇಪನ್ನು ಕೊಟ್ಟು ಇಲ್ಲಿಂದ ಈ ಥರ ಲೀಪ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ನಾನಿಲ್ಲಿ ಈ ಥರ ಶೇಪನ್ನು ಇಡ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ನೀವು ರೌಂಡ್ ಶೇಪು ಡ್ರಾ ಮಾಡ್ಕೊಳ್ಬೋದು. ಫ್ರಂಟ್ ನೆಕ್ ಲೆಂತು ಮಾರ್ಕ್ ಮಾಡ್ಕೊಂಡಾಯಿತು. ಈಗ ನಾವು ಫ್ರಂಟ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟ್ ಲೆಂತು ನಮಗೆ ಎಷ್ಟು ಬಂತು? 4.25 ಇಂಚ್ ಅಲ್ವಾ? ನಾವಿಲ್ಲಿ ಇದಕ್ಕೆ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ನೀವು ಫ್ರಂಟಲ್ಲಿ ಲೆಂತ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಬ್ಯಾಕ್ ಲೆಂತ್ಗೆ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ನಾನಿಲ್ಲಿ ಬ್ಯಾಕ್ ಲೆಂತ್ಗೆ ಅರ್ಧ ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅಳತೆ ಬ್ಲೌಸಲ್ಲಿ ಒಂದು 1/4 ಇಂಚಷ್ಟು ಕಡಿಮೆ ಬರ್ತಾ ಇದೆ, ಅದಕ್ಕೋಸ್ಕರ ನಾನು ಬ್ಯಾಕ್ ಲೆಂತ್ ಬೇಸ್ ಮೇಲೇ ತಗೊಳ್ತಾ ಇದ್ದೀನಿ. 40 ಇಂಚಿಗಿಂತ ಕಡಿಮೆ ಇದೆ ಸುತ್ತಳತೆ ಇದ್ದರೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. 40 ಮೇಲೆ ಇದೆ ಸುತ್ತಳತೆ ಇದ್ದರೆ 1 ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು. ಇಲ್ಲಿ ನಾವು ಪ್ರಿನ್ಸಸ್ ಕಟ್ಟನ್ನು ಕೊಡ್ತಾ ಇರೋದ್ರಿಂದ ಇದೇ ಮೆಥಡಲ್ಲೇ ಮಾರ್ಕ್ ಮಾಡ್ಕೊಳ್ಬೇಕು. ಒಂದು ವೇಳೆ ನೀವು ಡಾಟ್ಸ್ ಬ್ಲೌಸ್ ಕೊಡ್ತೀರಿ ಅಂದರೆ ಅದರ ಮೆಥಡ್ ಬೇರೆ ಥರನೇ ಇರುತ್ತೆ. ಈಗ ನಾವು ಬಸ್ಟ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಬಸ್ಟ್ ಲೆಂತು ಅಳತೆ ಬ್ಲೌಸಲ್ಲಿ 9.25 ಇಂಚ್ ಬಂತು. ಇದಕ್ಕೆ ನಾವು ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಅರ್ಧ ಇಂಚ್ ಯಾಕೆ ಅಂದರೆ ಶೋಲ್ಡರ್ ಮಾರ್ಜಿನನ್ನು ನಾವು ಅಳತೆ ಬ್ಲೌಸಲ್ಲಿ ತಗೊಂಡಿಲ್ಲ, ರೆಡಿ ತಗೊಂಡಿದ್ದೀವಿ. ಅದಕ್ಕೋಸ್ಕರ ಅರ್ಧ ಇಂಚು ನಾವು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನನ್ನು ಹಾಕ್ಕೊಳ್ಳಿ. ಈ ಥರ ಲೈನ್ ಹಾಕ್ಕೊಂಡು ಈ ಪ್ಲೇಸಲ್ಲಿ ಬಿಡ್ತನ್ನು ನಾವು ನೋಡ್ಕೊಳ್ಬೇಕು. ಈ ಬಿಡ್ತು ಸಹ ನೀವು ಅಳತೆ ಬ್ಲೌಸು ಪ್ರಿನ್ಸಸ್ ಕಟ್ ಆದರೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೋದು. ಈ ಕಡೆ ಬಸ್ಟ್ ಪಾಯಿಂಟ್ ಲೆಂತಿಂದ ಈ ಕಡೆ ಬಸ್ಟ್ ಪಾಯಿಂಟ್ ಲೆಂತ್ವರೆಗೂ ನೋಡ್ಕೊಳ್ಬೇಕು. 7.25 ಇಂಚ್ ಬರ್ತಾ ಇದೆ. ಇದರಲ್ಲಿ ಅರ್ಧನ ತಗೊಳ್ಬೇಕು. ಟೇಪ್ನ ಈ ಥರ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ, ಅರ್ಧ ಸಿಗುತ್ತೆ. 3.25 ಇಂಚ್ ಬರ್ತಾ ಇದೆ. ಎಷ್ಟು ಬರುತ್ತೋ ಅದಕ್ಕೆ ನಾವು ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಅರ್ಧ ಇಂಚ್ ಯಾಕೆ ಅಂದರೆ ಫ್ರೆಂಡ್ಸ್ ಕಟ್ಟು ನಾವು ಕಟ್ ಮಾಡಿ ಅಟ್ಯಾಚ್ ಮಾಡೋದ್ರಿಂದ ಅರ್ಧ ಇಂಚು ನಾವು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. 4.25 ಇಂಚು ಬಿಡ್ತು ಅನ್ನೋದು ಈ ಅಳತೆಗೆ ಸರಿ ಹೋಗುತ್ತೆ. ಅಳತೆ ಬ್ಲೌಸಲ್ಲಾದರೂ ನೀವು ಅಳತೆ ತಗೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇದೇ ಬಿಡ್ತು ನೀವು ಈ ಅಳತೆಗೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೋದು. ಈಗ ಇಲ್ಲಿ ಎಷ್ಟು ಬಂದಿದೆ ಅದರಲ್ಲಿ ನಾವು ಅರ್ಧ ಇಂಚು ಕಡಿಮೆ ತಗೊಂಡು ಇಲ್ಲಿ ಕೆಳಗಡೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಈಗ ಡಾಟ್ ಬಿಡ್ತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಡಾಟ್ ಬಿಡ್ತು ಈ ಅಳತೆಗೆ 2.25 ಇಂಚು ತಗೊಳ್ಬೇಕಾಗುತ್ತೆ. 38 ಎದೆ ಸುತ್ತಳತೆ ಇದು. ನಾನು ಬ್ಯಾಕ್ ಪಾರ್ಟಲ್ಲಿ ನಿಮ್ಗಾಗಲೇ ತೋರಿಸ್ದೆ ಅಲ್ವಾ, ಚೆಸ್ಟ್ ಲೂಸ್ ಬಂದು 40 ಇಂಚ್ ಇದೆ. ಅವರು ಬ್ಲೌಸ್ ಲೂಸ್ ಇದೆ ಕಡಿಮೆ ಇಡಕ್ಕೆ ಹೇಳಿದ್ರು, ಅದಕ್ಕೋಸ್ಕರ ನಾನು 9.25 ಇಂಚು ತಗೊಂಡಿದ್ದೀನಿ. 9.25 ಇಂಚು ಇಂಟು 4 ಮಾಡ್ಕೊಳ್ಳಿ. ಟೋಟಲ್ ನಮಗೆ 38 ಎದೆ ಸುತ್ತಳತೆ ಆಗುತ್ತೆ. 38 ಎದೆ ಸುತ್ತಳತೆಗೆ 2.25 ಇಂಚು ಡಾಟ್ ಬಿಡ್ತು ಅನ್ನೋದು ಸರಿ ಹೋಗುತ್ತೆ ಪ್ರಿನ್ಸಸ್ ಕಟ್ಗೆ. ಈಗ ಇಲ್ಲಿಂದ 1-2 ಇಂಚಷ್ಟು ಮೇಲಕ್ಕೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇದಕ್ಕೆ ಶೇಪನ್ನು ಕೊಟ್ಟು ಡ್ರಾ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ಕಟ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಆರ್ಮೋಲ್ ಹತ್ರಕ್ಕೆ ಅಟ್ಯಾಚ್ ಮಾಡಿಕೊಂಡು ಒಂದು ಶೇಪ್ ಡ್ರಾ ಮಾಡ್ಕೊಳ್ಬೇಕು. ಇಲ್ಲಿ ಲೆಂತನ್ನು ನೀವು ಶೋಲ್ಡರ್ ಕಡೆಯಿಂದ ಈ ಥರ ಡ್ರಾ ಮಾಡಿಕೊಂಡು ಇಲ್ಲಿಂದ ಒಂದು ಸ್ವಲ್ಪ ಕೆಳಗಡೆಗೆ 1/4 ಇಂಚ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ಪೀಸ್ ಕಟ್ ಮಾಡಿ ತೆಗೆಯೋದ್ರಿಂದ ನಮಗೆ ಈ ಪ್ಲೇಸಲ್ಲಿ ಲೂಸ್ನೆಸ್ ಅನ್ನೋದು ಅವಾಯ್ಡ್ ಆಗುತ್ತೆ. ಇಲ್ಲಿಂದ ಒಂದು 1/4 ಇಂಚಷ್ಟು ಈ ಥರ ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಕಟ್ ಶೇಪ್ ಮಾರ್ಕಿಂಗನ್ನು ಮಾಡ್ಕೊಂಡಾಯಿತು. ಈಗ ನಾವು ಇದು ಫ್ರೆಂಡ್ಸ್ ಕಟ್ ಆಗಿರೋದ್ರಿಂದ ಎಕ್ಸ್ಟ್ರಾ ಮಾರ್ಜಿನನ್ನು ತಗೊಳ್ಬೇಕಾಗುತ್ತೆ. ಇದನ್ನು ಕಟ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಚೆಸ್ಟ್ ಲೂಸ್ಗೆ ನಾವು 1 ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆಯೇ ಕೆಳಗಡೆ ಬಂದಾಗ 1.25 ಇಂಚಷ್ಟು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಸೈಡ್ ಲೆಂತನ್ನು ತಗೊಳ್ಬೇಕು. ಈ ಸೈಡ್ ಲೆಂತ್ ತಗೊಳ್ಳೋದಕ್ಕೆ ಬ್ಯಾಕ್ ಪಾರ್ಟನ್ನು ತಗೊಳ್ಳಿ. ಆಲ್ರೆಡಿ ಕಟ್ ಮಾಡ್ಕೊಂಡಿರೋ ಬ್ಯಾಕ್ ಪಾರ್ಟನ್ನು ತಗೊಂಡು ಇದರ ಮೇಲೆ ಈ ಥರ ಎಡ್ಜಿಗೆ ಇಟ್ಕೊಳ್ಳಿ. ಕರೆಕ್ಟಾಗಿ ಈ ಥರ ಇಟ್ಕೊಂಡು ಈ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಆರ್ಮೋಲ್ ಹತ್ರ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇದನ್ನು ಪಕ್ಕಕ್ಕಿಟ್ಟು ಈಗ ಇಲ್ಲಿಂದ ಇಲ್ಲಿಗೆ ಅಟ್ಯಾಚ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು. ಹಾಗೆಯೇ ಈ ಸೈಡಲ್ಲಿ ಒಂದು ಅರ್ಧ 3/4 ಇಂಚಷ್ಟು ಮೇಲಕ್ಕೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಲೆಂತು ಸಹ ನೀವು ಅಳತೆ ಬ್ಲೌಸ್ ಇದ್ದರೆ ನೋಡ್ಕೊಳ್ಬೋದು, ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೋದು.
ಮೇಲೆ ಕೆಳಗಡೆ ಮಾರ್ಜಿನನ್ನು ಬಿಟ್ಟು ಈ ಲೆಂತ್ ಎಷ್ಟಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇದಿಷ್ಟು ನಾವು ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸೆಸ್ ಕಟ್ ಮಾರ್ಕಿಂಗನ್ನು ಮಾಡ್ಕೊಳ್ಬೇಕು. ಇಷ್ಟೇನೇ ಇರುತ್ತೆ ಫ್ರಂಟ್ ಪಾರ್ಟ್ ಮಾರ್ಕಿಂಗು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಔಟ್ಲೈನ್ಸ್ ಕಟ್ ಮಾಡಿಕೊಂಡು ಆಮೇಲೆ ಈ ಪ್ರಿನ್ಸೆಸ್ ಕಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಫ್ರಂಟಲ್ಲೂ ಸಹ ನಾನು ನೆಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ತಾ ಇಲ್ಲ, ಡಿಸೈನ್ ಇಡ್ತಾ ಇರೋದ್ರಿಂದ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಫ್ರಂಟ್ ಪಾರ್ಟಲ್ಲಿ ಔಟ್ಲೈನ್ಸನ್ನು ಕಟ್ ಮಾಡಿಕೊಂಡು ಈಗ ನಾವು ಈ ಪ್ರಿನ್ಸೆಸ್ ಕಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಈ ಪಾರ್ಟಲ್ಲಿ ಬಸ್ಟ್ ಪಾಯಿಂಟ್ ಹತ್ರ ನಾಚ್ ಹಾಕ್ಕೊಳ್ಳಿ. ಹಾಗೆಯೇ ಈ ಪಾರ್ಟಲ್ಲಿ ಎಕ್ಸ್ಟ್ರಾ ಬಿಟ್ಟಿರೋದನ್ನು ಕಟ್ ಮಾಡ್ಕೊಳ್ಳಿ. ಈ ಎಕ್ಸ್ಟ್ರಾನೂ ಸಹ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಇದರಲ್ಲೂ ಬಸ್ಟ್ ಪಾಯಿಂಟ್ ಹತ್ರ ನಾಚ್ ಹಾಕ್ಕೊಳ್ಬೇಕು. ಇಲ್ಲಿ ನಾವು ಫ್ರಂಟಲ್ಲಿ ಪ್ರಿನ್ಸೆಸ್ ಕಟ್ ಪಾರ್ಟ್ನೂ ಸಹ ಕಟ್ ಮಾಡ್ಕೊಂಡಾಯಿತು. ಫ್ರಂಟಲ್ಲಿ ಪ್ರಿನ್ಸೆಸ್ ಕಟ್ ಮಾರ್ಕಿಂಗ್ ಯಾವ ರೀತಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ. ಹಾಗೆಯೇ ಸ್ಲೀವ್ಸು ಬ್ಯಾಕ್ ಓಪನ್ ಬಂದಾಗ ಬ್ಯಾಕ್ ಪಾರ್ಟನ್ನು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು ಅಂತಲೂ ತೋರಿಸಿದ್ದೀನಿ. ಈ ಥರ ಲೈನಿಂಗನ್ನು ಕಟ್ ಮಾಡಿಕೊಂಡು ಇದನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಸುತ್ತಲೂ ಒಂದು 1/2 ಇಂಚು ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೊಳ್ಳಿ. ತುಂಬ ಜನ ಕೇಳ್ತಾ ಇದ್ದೀರಾ ಮೈನ್ ಫ್ಯಾಬ್ರಿಕ್ನ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ತೋರಿಸಿ ಅಂತೇಳ್ಬಿಟ್ಟು. ಇದ್ರ ಬಗ್ಗೆ ನಾನೊಂದು ಶಾರ್ಟ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ, ಆ ವಿಡಿಯೋನ ನೀವು ಚೆಕ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇನೆ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದೆ ಅಂತ ಅನ್ಸಿರೋ ವಿಡಿಯೋ ಒಂದು ಲೈಕ್ ಕೊಟ್ಟು ಪಕ್ಕದಲ್ಲೇ ಹಿಪ್ ಪಾಯಿಂಟ್ಸ್ ಇರುತ್ತೆ, ಅದನ್ನು ಸಹ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನೀವೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.